ಇಂಡಿಯಾ ಮೈತ್ರಿಕೂಟದ ಅತ್ಯಂತ ಪ್ರಮುಖ ನಾಯಕರೊಬ್ಬರನ್ನ ಬುಟ್ಟಿಗೆ ಬೀಳ್ಸೋಕೆ ಅಮಿತ್ ಶಾ ನದರು ಹಾಕಿದ್ರ. ಆದರೆ ಇಂಡಿಯಾ ಮೈತ್ರಿಕೂಟದ ಆ ನಾಯಕ ಬಿಜೆಪಿ ಆಫರ್ ಅನ್ನ ಮುಲಾಜಿಲ್ಲದೆ ತಿರಸ್ಕರಿಸಿದ್ರ. ಅಮಿತ್ ಶಾ ಕೊಟ್ಟಿದ್ದ ಆಫರ್ ಅನ್ನೇ ತಿರಸ್ಕರಿಸುವ ಧೈರ್ಯ ತೋರಿಸಿದ ಆ ನಾಯಕ ಯಾರು ಹಾಗಾದ್ರೆ? 2024ರ ಲೋಕಸಭೆ ಚುನಾವಣೆಯಲ್ಲಿ ಕುಸಿದಿದ್ದ ಬಿಜೆಪಿ ಆ ನಂತರ ಸತತ 4 ರಾಜ್ಯಗಳನ್ನ ಗೆಲ್ಲುವ ಮೂಲಕ ಮತ್ತೆ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಿದೆ. ಅದರ ಬಗೆಗಿನ ಅಹಂಕಾರ ಕೂಡ ಅದರ ಪ್ರಮುಖ ನಾಯಕರಲ್ಲಿ ಕಾಣಿಸ್ತಿದೆ. ಬಿಹಾರದಲ್ಲಿ ಸಿಕ್ಕಿದ್ದಂತೂ ಅದರ ಪಾಲಿಗೆ ಬಹಳ ದೊಡ್ಡ ಗೆಲುವು. ಅದಕ್ಕೂ ಮೊದಲು ಬಿಜೆಪಿ ದೆಹಲಿ, ಹರಿಯಾಣ ಮತ್ತು ಮಹಾರಾಷ್ಟ್ರವನ್ನ ಗೆದ್ದಿತ್ತು. ಇಷ್ಟಾದ್ರೂ ಬಿಜೆಪಿ ಇನ್ನೂ ಕೇಂದ್ರದಲ್ಲಿ ಬಹುಮತದ ಕೊರತೆ ಹೊಂದಿದೆ. ಅಂದ್ರೆ ಬಿಜೆಪಿಗೆ ಸ್ವಂತ ಬಹುಮತ ಇಲ್ಲ. ಮೋದಿಯ ಸ್ಥಾನ ಉಳಿಸಲು ಬಿಜೆಪಿಗೆ ಈಗಲೂ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ರಾಜಕೀಯ ಆಸರೆ ಬೇಕಾಗಿದೆ. ಅದಕ್ಕಾಗಿಯೇ ಅದು ಪ್ರಮುಖ ಆಪರೇಷನ್ಗೆ ತಯಾರಿ ನಡೆಸುತ್ತಿದೆ. ಇಂಡಿಯಾ ಮೈತ್ರಿಕೂಟದ ಒಗ್ಗಟ್ಟಿಗೆ ದೊಡ್ಡ ಏಟು ನೀಡಬೇಕು ಅನ್ನೋದು ಅದರ ಕಾರ್ಯತಂತ್ರ ಆಗಿದೆ. ಹೀಗಿರುವಾಗಲೇ ಕೇಳಿಬಂದಿರುವ ಒಂದು ಮಾತು ಅಂದ್ರೆ ಜಾರ್ಖಂಡ್ ಸಿಎಂ ಹೇಮಂತ್ ಸೋರೇನ್ ಅವರನ್ನ ಎನ್ಡಿಗೆ ತೆಕ್ಕೆಗೆ ಸೆಳೆಯುವ ಬಗ್ಗೆ ಅಮಿತ್ ಶಾ ತಂತ್ರ ಮಾಡಿದ್ದಾರೆ ಅನ್ನೋದು. ಕಾಂಗ್ರೆಸ್ ಮತ್ತು ಹೇಮಂತ್ ಸೋರೇನ್ ಅವರ ಜಾರ್ಖಂಡ್ ಮುಕ್ತಿ ಮೋರ್ಚಾ ನಡುವೆ ಬಿರುಕಿದೆ ಎಂಬ ಮಾತುಗಳಿದ್ದು, ಇದನ್ನ ಬಳಸಿಕೊಳ್ಳೋಕೆ ಅಮಿತ್ ಶಾ ಯತ್ನಿಸುತ್ತಿದ್ದಾರಾ ಅನ್ನೋ ಅನುಮಾನ ಎದ್ದಿದೆ. ಈಗ ಹೇಳಲಾಗ್ತಿರುವ ಪ್ರಕಾರ ಹೇಮಂತ್ ಸೋರೇನ್ ಅವರ ಪತ್ನಿ ಕಲ್ಪನಾ ಸೋರೇನ್ ದೆಹಲಿಯಲ್ಲಿ ಬಿಜೆಪಿಯ ಹಿರಿಯ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಕಾಂಗ್ರೆಸ್ ಬೆಂಬಲದೊಂದಿಗೆ ಜಾರ್ಖಂಡ್ನಲ್ಲಿ ಸರ್ಕಾರ ನಡೆಸ್ತಾ ಇರುವ ಹೇಮಂತ್ ಸೋರೇನ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಬಹುದು ಅನ್ನೋ ಊಹಾಪೋಹವನ್ನ ಹಬ್ಬಿಸಲಾಗ್ತಿದೆ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಇಂಡಿಯಾ ಮೈತ್ರಿಕೂಟದಿಂದ ಹೊರಬರಬಹುದು ಮತ್ತು ಎನ್ಡಿಎ ಭಾಗ ಆಗಬಹುದು ಅನ್ನೋ ವದಂತಿಗಳು ಹರಡಿವೆ. ಜಾರ್ಖಂಡ್ ರಾಜ್ಯಪಾಲ ಸಂತೋಷ್ ಗಂಗ್ವಾರ್ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿರುವ ಫೋಟೋವನ್ನ ಗೃಹ ಸಚಿವ ಅಮಿತ್ ಶಾ ಅವರ ಕಚೇರಿ ಶೇರ್ ಮಾಡಿದೆ. ರಾಜ್ಯಪಾಲರು ಅಮಿತ್ ಶಾ ಅವರನ್ನ ಯಾಕೆ ಭೇಟಿಯಾಗ್ತಿದ್ದಾರೆ, ಏನೋ ನಡೀತಿದೆಯಾ ಅನ್ನೋ ಅನುಮಾನಗಳು ಹುಟ್ಟೋಕೆ ಇದು ಕಾರಣ ಆಗಿದೆ. ಆದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂಥದ್ದೇನೂ ಸಂಭವಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಜಾರ್ಖಂಡ್ ಮುಕ್ತಿ ಮೋರ್ಚಾದ ಅಧಿಕೃತ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ ಇಂತಹ ವದಂತಿಗಳನ್ನೆಲ್ಲ ಸ್ಪಷ್ಟವಾಗಿ ನಿರಾಕರಿಸಿದೆ. ಜಾರ್ಖಂಡ್ ತಲೆಬಾಗೋದಿಲ್ಲ ಅಂತ ಅದು ಬರೆದುಕೊಂಡಿದೆ. ಜಾರ್ಖಂಡ್ ಮುಕ್ತಿ ಮೋರ್ಚಾದ ಯುವ ವಿಭಾಗ ಕೂಡ ಇದೇ ವಿಚಾರವಾಗಿ ಪೋಸ್ಟ್ ಹಾಕಿದ್ದು, ಜಾರ್ಖಂಡ್ ತಲೆಬಾಗೋದಿಲ್ಲ ಅಂತ ಹೇಳಿದೆ. ಹೇಮಂತ್ ಸೋರೇನ್ ಎಂಬ ಹೆಸರು ಸಾಕು. ಅವರು ಹೋರಾಟದ ಮೂಲಕ ಕಲಿತಿದ್ದಾರೆ, ಸೇವೆಯ ಮೂಲಕ ಗೆದ್ದಿದ್ದಾರೆ ಮತ್ತು ನ್ಯಾಯಕ್ಕಾಗಿ ಹೇಗೆ ಹೋರಾಡಬೇಕು ಅಂತ ತಿಳಿದಿದ್ದಾರೆ. ಸಾರ್ವಜನಿಕರ ನಂಬಿಕೆ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತೆ. ಅದಕ್ಕಾಗಿಯೇ ವಿರೋಧ ಪಕ್ಷಗಳು ದಿಗ್ಭ್ರಮೆಗೊಂಡಿವೆ ಅಂತ ಅದು ಹೇಳಿದೆ. ಹಾಗಾಗಿ ಬಿಜೆಪಿ ಜೊತೆ ಹೋಗಬಹುದು ಎಂಬ ವದಂತಿಗಳನ್ನ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಧಿಕೃತವಾಗಿ ನಿರಾಕರಿಸಿದೆ. ಯಾವುದೇ ಸಂದರ್ಭದಲ್ಲೂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಎನ್ಡಿಎ ಭಾಗವಾಗೋದಿಲ್ಲ ಅಂತ ಅದು ಸ್ಪಷ್ಟಪಡಿಸಿದೆ. ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಎದುರು ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಆಟ ಏನೇನೂ ನಡೆಯಲಿಲ್ಲ ಅನ್ನೋದನ್ನ ಗಮನಿಸಬೇಕು. ಮೋದಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ವಿರುದ್ಧ ರೋಟಿ ಭೇಟಿ ಮಟ್ಟಿ ಕಿ ಪುಕಾರ್ ಎಂಬ ಘೋಷಣೆಯನ್ನ ಬಳಸಿದ್ರು. ಮೋದಿ ಮೊದಲು ಜಾರ್ಖಂಡ್ನಲ್ಲಿ ನುಸುಳುಕೋರರ ವಿಷಯ ಎತ್ತಿದ್ರು, ಅದು ಕೂಡ ಕೆಲಸ ಮಾಡಲಿಲ್ಲ. ಲೋಕಸಭೆ ಚುನಾವಣೆಗೆ ಸ್ವಲ್ಪ ಮೊದಲು ಹೇಮಂತ್ ಸೋರೇನ್ ಅವರನ್ನ ಜೈಲಿಗೆ ಹಾಕಲಾಯಿತು. ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಕಲ್ಪನಾ ಸೋರೇನ್ ಸಂಪೂರ್ಣ ಜವಾಬ್ದಾರಿ ನಿರ್ವಹಿಸಿದ್ರು. ವಿಧಾನಸಭೆ ಚುನಾವಣೆಗೆ ಮೊದಲು ಹೇಮಂತ್ ಸೋರೇನ್ ಹೊರಬಂದ್ರು ಮತ್ತು ಗೆದ್ರು. ಹಾಗಾಗಿ ಅವರನ್ನ ಜೈಲಿಗೆ ಹಾಕಿದ್ದು ಕೂಡ ಬಿಜೆಪಿಗೆ ಪ್ರಯೋಜನ ಆಗಲಿಲ್ಲ. ಅವರ ವಿರುದ್ಧ ಬಿಜೆಪಿ ಮಾಡಿದ ಭ್ರಷ್ಟಾಚಾರ ಆರೋಪಗಳು ಕೂಡ ಸುಳ್ಳು ಅಂತ ಸಾಬೀತಾಯಿತು. ಜಾರ್ಖಂಡ್ನಲ್ಲಿ ತನ್ನ ಆಟ ನಡೆಯದೆ ಹೋದದ್ದಕ್ಕೆ ಬಿಜೆಪಿಗೆ ಸಂಕಟ ಇದ್ದೇ ಇದೆ. ಆದ್ರಿಂದ ಹೇಮಂತ್ ಸೋರೇನ್ ಅವರಿಗಾಗಿ ಅದು ಗಾಳ ಹಾಕಿದ್ರೂ ಅಚ್ಚರಿ ಏನಿಲ್ಲ. ಆದರೆ ಹೇಮಂತ್ ಸೋರೇನ್ ಅವರಿಂದ ಯಾವುದೇ ಗ್ರೀನ್ ಸಿಗ್ನಲ್ ಬಂದಿಲ್ಲ ಅನ್ನೋದು ಸ್ಪಷ್ಟ. ಹಾಗಾಗಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಉನ್ನತ ನಾಯಕರು ದೆಹಲಿಯಲ್ಲಿ ಹಿರಿಯ ಸಚಿವರನ್ನ ಭೇಟಿಯಾಗಿದ್ದಾರೆ ಮತ್ತು ಇಬ್ಬರೂ ಸೇರಿ ಸರ್ಕಾರ ರಚಿಸಬಹುದು ಎಂಬ ವದಂತಿ ಹರಡಿದ್ದ ಗೋಧಿ ಮೀಡಿಯಾಕ್ಕೂ ಇದು ದುಃಖದ ವಿಷಯವಾಗಿರಬಹುದು. ಇಂತಹ ಸುದ್ದಿಯನ್ನ ಬಿಜೆಪಿ ಬೆಂಬಲಿತ ನಿರೂಪಕರು ಮತ್ತು ಸಂಪಾದಕರು ಹರಡುತ್ತಿರೋದ್ರಲ್ಲಿ ಅಚ್ಚರಿ ಕಾಣಿಸೋದಿಲ್ಲ. ಬಿಜೆಪಿಯೇತರ ಸರ್ಕಾರವಿರುವ ರಾಜ್ಯಗಳ ಮೇಲೆ ಬಿಜೆಪಿಗಿಂತಲೂ ಕೆಟ್ಟ ನದರು ಗೋಧಿ ಮೀಡಿಯಾಗಳದ್ದು. ಅವು ನಿಜವಾಗಿಯೂ ಬಿಜೆಪಿಯ ಒಳಗೆ ರಾಜ್ಯಗಳಲ್ಲಿನ ಬಿಜೆಪಿ ಸರ್ಕಾರದೊಳಗಿನ ಕಲಹಗಳ ಬಗ್ಗೆ ಮಾತಾಡೋದಿಲ್ಲ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮತ್ತು ಫಡ್ನವೀಸ್ ನಡುವೆ ಬೀದಿ ಜಗಳ ನಡೀತಿದೆ. ಆದರೆ ಅದರ ಬಗ್ಗೆ ಮಾತಾಡದ ಗೋಧಿ ಮೀಡಿಯಾಗಳು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಕುರ್ಚಿ ಕಿತ್ತಾಟ ಇದೆ ಅನ್ನೋದ್ರ ಬಗ್ಗೆ ದೊಡ್ಡ ಗುಲ್ಲು ಮಾಡುತ್ತೆ. ಮಹಾರಾಷ್ಟ್ರದಲ್ಲಿ ಶಿಂದೆಯನ್ನ ಬದಿಗೆ ತಳ್ಳಿ ಉದ್ಧವ್ ಠಾಕ್ರೆಯನ್ನ ಒಳಗೆ ಎಳೆದುಕೊಳ್ಳುವ ಮೂಲಕ ಬಾಳ್ ಠಾಕ್ರೆ ಅವರ ಹೆಸರಿಗಿರುವ ಹೆಚ್ಚುಗಾರಿಕೆ ಮತ್ತು ಮರಾಠ ಅಸ್ಮಿತೆಯ ರಾಜಕೀಯ ಲಾಭ ಪಡೆಯೋಕೆ ಬಿಜೆಪಿಯ ಒಳಗೆ ಚರ್ಚೆಗಳು ನಡೆದಿವೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಉದ್ಧವ್ ಠಾಕ್ರೆ ಬೇಗ ಎನ್ಡಿಎಗೆ ಮರಳಿದ್ರೆ ಆಶ್ಚರ್ಯವೇನಿಲ್ಲ. ಮತ್ತೊಂದು ಕಡೆ ಅಖಿಲೇಶ್ ಯಾದವ್ ಮೇಲೆ ಒತ್ತಡ ಹೇರಲಾಗ್ತಿರುವ ಸುದ್ದಿ ಇದೆ. ಮುಂಬರುವ ಯುಪಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳದಂತೆ ಅಖಿಲೇಶ್ ಯಾದವ್ ಮೇಲೆ ಒತ್ತಡ ಹೇರಲಾಗ್ತಿದೆ ಅನ್ನೋ ಮಾತುಗಳಿವೆ. ಬಿಜೆಪಿ ಅಖಿಲೇಶ್ ಯಾದವ್ ಅವರನ್ನ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳುವಂತೆ ಒತ್ತಡ ಹೇರ್ತಿರಬಹುದು ಅಂತ ಹೇಳಲಾಗ್ತಿದೆ. ಇದು ನಿಜವೇ ಆದಲ್ಲಿ ಬಿಜೆಪಿ ದೊಡ್ಡ ಲಾಭ ಮಾಡಿಕೊಳ್ಳಲಿದೆ ಅನ್ನೋದು ಸ್ಪಷ್ಟ. ಇದಲ್ಲದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮೇಲಿನ ಒತ್ತಡವನ್ನ ಈಗಾಗಲೇ ಬಿಗಿಗೊಳಿಸಲಾಗ್ತಿದೆ. ಇದು ಮತ್ತೊಂದು ಒತ್ತಡ ತಂತ್ರ. ಹಾಗಾಗಿ ಮುಂಬರುವ ಸಮಯ ವಿರೋಧ ಪಕ್ಷದ ರಾಜಕೀಯಕ್ಕೆ ಬಹಳ ಕಷ್ಟಕರವಾಗಿದೆ. ಈಗಾಗಲೇ ಬಿಜೆಪಿ ಸಾಧಿಸಿರುವ ಈ ಸತತ ಗೆಲುವುಗಳು
ಮುಂದೆ ಅದರ ಪರವಾದ ಟ್ರೆಂಡ್ ಅನ್ನು ಹುಟ್ಟುಹಾಕಬಹುದು. ಈ ಗೆಲುವುಗಳ ಲಾಭ ಮಾಡ್ಕೊಳ್ಳೋಕೆ ಅದು ಬಯಸ್ತಾ ಇದೆ. ಪಶ್ಚಿಮ ಬಂಗಾಳ ಚುನಾವಣೆ ಸಮೀಪಿಸ್ತಾ ಇರುವಾಗ ಅಲ್ಲೂ ಬಿಜೆಪಿ ಗೆಲುವನ್ನ ತನ್ನದಾಗಿಸಿಕೊಂಡರೆ ರಾಷ್ಟ್ರೀಯ ರಾಜಕೀಯದಲ್ಲಿ ವಿರೋಧ ಪಕ್ಷಗಳು ತಮ್ಮ ಪ್ರಭಾವ ಉಳಿಸಿಕೊಳ್ಳುವುದು ಬಹಳ ಕಷ್ಟವಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.